ಶಿಕ್ಷಕ ಶಾಲೆಗಳಲ್ಲಿ ಪುನರ್ವಸತಿಗೊಳ್ಳುತ್ತಿರುವ ಮಕ್ಕಳಿಗಾಗಿ ಉಚಿತ ಆಹಾರ, ಸಮವಸ್ತ್ರ, ಪಠ್ಯ ಈ ದಿನ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜಿಸಿರುವಂತ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಜಾಥಾ ಕಾರ್ಯಕ್ರಮದಲ್ಲಿ ಜಾಥಾವನಕ್ಕೆ ಚಾಲನೆ ಕೊಡಲಿಕ್ಕೆ ಆಗಮಿಸಿರತಕ್ಕಂಥವರು ನಮ್ಮ ನೆಚ್ಚಿನ ಕಾರ್ಮಿಕ ಸಚಿವರಾದಂತ ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಬರಕ್ಕಾಗಿಲ್ಲ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಇಲಾಖೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಸಾದ್ ಅವರೇ, ಕಮಿಷನರ್ ಆಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರೇ, ನಮ್ಮ ಬೆಂಗಳೂರು ಡೆಪ್ಟಿ ಕಮಿಷನರ್ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಗದೀಶ್ ಅವರೇ, ಸ್ನೇಹಿತರು ಆಗಿರ್ತಕ್ಕಂಥ ಅದಿತಿ ಪ್ರಭುದೇವ ಅವರೇ, ಸಿಎ ಆಗಿರ್ತಕ್ಕಂಥ ಭಾರತಿ ಅವರೇ, ಪಲ್ಲವಿ ಅವರೇ, ಶ್ರೀನಿವಾಸ್ ಅವರೇ, ನಮ್ಮ ಇಲಾಖೆಯ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ವಿಶೇಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಮುದ್ದು ಮಕ್ಕಳೇ, ಎನ್ಸಿಸಿಯ ಕ್ಯಾಂಡಿಡೇಟ್ಸ್ಗಳೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಎನ್ಜಿಒಗಳೇ, ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಈ ಒಂದು ಬಾಲ ಪದ್ಧತಿಯ ವಿರೋಧಿಯ ದಿನೆಯನ್ನ ಐಎಲ್ಒದವರು ಸುಮಾರು 2002 ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಈ ಒಂದು ದಿನ ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಈ ದಿನವನ್ನ ನಾವೆಲ್ಲರೂ ಬಾಲ ಪದ್ಧತಿ ವಿರೋಧಿ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಜಾಸ್ತಿ ಏನು ಮಾತನಾಡಕ್ ಹೋಗುದಿಲ್ಲ, ಯಾಕಂದ್ರೆ ನಮ್ಮ ಇಲಾಖೆಯವರು ಕಳೆದ ನಮ್ಮ 3 ವರ್ಷದ ಅವಧಿಯ 2 ವರ್ಷ ಸಂಪೂರ್ಣ ಆಗಿದೆ ನಮ್ಮ ಸರ್ಕಾರ ಬಂದು. ಅದರ ಜೊತೆಗೆ ಕಳೆದ 3 ವರ್ಷದ ಅವಧಿಯನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಒಂದು ಚೈಲ್ಡ್ ಅಬಾಲೇಷನ್ ಅಥವಾ ನಾವು ಚೈಲ್ಡ್ ಲೇಬರ್ ಅಬಾಲೇಷನ್, ಅದು ಅಡೋಲೆಸೆಂಟ್ ಆಕ್ಟ್ ಅಂತ ಏನ್ ಹೇಳ್ತೀವಿ, 1986 ಇಸ್ವಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಾದ ನಂತರ 2016 ರವಿ 2016 ಮತ್ತೆ ಆಕ್ಟ್ ತಿದ್ದುಪಡಿ ಆಯ್ತು. 2016 ಇಸ್ವಿಯಲ್ಲಿ ಪುನಃ ಆಕ್ಟ್ ತಿದ್ದುಪಡಿ ಆಯ್ತು. ಡೆಫಿನೇಷನ್ ಏನು? 14 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರಿಗೆ ಬಾಲ ಕಾರ್ಮಿಕ, 14 ಹಾಗೂ 18 ವರ್ಷ ಇರುವವರೆಗೆ ಕಿಶೋರ ಕಾರ್ಮಿಕ, ಅಂದ್ರೆ ಚೈಲ್ಡ್ ಲೇಬರ್. ಹೂ ಇಸ್ ಲೆಸ್ ದನ್ 14 years is considered to be a child labor, and if he is plus 14 years and minus 18 years he is considered to be a adolescent child labor ಅಂತ ಕರೀತಾರೆ. ಇವೆರಡೂ ಕಾನೂನಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಯಾರೇ ಈ ಪದ್ಧತಿಯನ್ನು ಉಲ್ಲಂಘಿಸಿದರೆ ಕಾನೂನಲ್ಲಿ ಸುಮಾರು 6 ತಿಂಗಳಿಂದ 2 ವರ್ಷವರೆಗೆ ಅವರಿಗೆ ಜೈಲು ಶಿಕ್ಷೆ ಆಗ್ತಕ್ಕಂಥದ್ದು. ಅದರ ಜೊತೆಗೆ 6 ತಿಂಗಳಿಂದ 2 ವರ್ಷವರೆಗೆ ಜೈಲು ಜೊತೆಗೆ 20 ರಿಂದ 50 ಸಾವಿರವರೆಗೆ ಜುರ್ಮಾನ ಆಗ್ತಕ್ಕಂಥದ್ದು ಕಾನೂನಿದೆ. ಅದಲ್ಲದೆ ಯಾರು ನಾವು ಪದೇ ಪದೇ ಈ ರೀತಿಯನ್ನ ಅಫೆಂಡ್ ಮಾಡ್ತಾರೆ, ಈ ತರ ಪ್ರಾಕ್ಟೀಸ್ ಮಾಡ್ತಾರೆ, ಅವರಿಗೆ ಸುಮಾರು 1 ವರ್ಷದಿಂದ ಕಡ್ಡಾಯವಾಗಿ 1 ವರ್ಷದ ಮಿನಿಮಮ್ ಶಿಕ್ಷೆ ಜೊತೆಗೆ 3 ವರ್ಷವರೆಗೆ ಶಿಕ್ಷೆ. ಅದ್ರ ಜೊತೆಗೆ ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಗಾರ್ಡಿಯನ್ಸ್ ಇರ್ಬೋದು,
ಇದು ಕಾನೂನು ಹೇಳ್ತಕ್ಕಂಥದ್ದು. ಇದು ಇತ್ತೀಚಿನ ದಿನಮಾನಗಳಲ್ಲಿ ಕಾನೂನಿನಲ್ಲಿ 14 ಸೆಕ್ಷನ್ 14A ನಲ್ಲಿ ತಿದ್ದುಪಡಿ ತರೋದ್ರ ಮುಖಾಂತರ ಇದು ಕಾಗ್ನಿಸಬಲ್ ಆಕ್ಟ್ ಕೊಡಲ್ಲ, ಇದು ಕಾಗ್ನಿಸಬಲ್ ಆಕ್ಟ್ ಕೊಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಇದ್ರ ಮುಖಾಂತರ ನಾವು ಭಯವನ್ನು ಬೆಳೆಸಬೇಕು, ಭಯದ ವಾತಾವರಣ ತರಬೇಕೆಂಬ ಉದ್ದೇಶ ಅಲ್ಲ. ಈ ಚೈಲ್ಡ್ ಲೇಬರ್ನ ನಾವು ಇರಾಡಿಕೇಟ್ ಮಾಡಬೇಕಾಗಿದ್ರೆ ಯಾರಿಗೋ ಹೋಗಿ ನಾವು ಜುರ್ಮಾನನ ವಹಿಸಿದ್ವಿ, ಶಿಕ್ಷೆಗೆ ಒಳಪಡಿಸಿದ್ರೆ ಅದ್ರ ಬಗ್ಗೆ ನನಗೇನು ಬಹಳ ದೊಡ್ಡ ಖುಷಿ ಇಲ್ಲ, ಮಾಡಬೇಕಾಗತ್ತಿಲ್ಲ ಅಂತಲ್ಲ. ಆದ್ರೆ ಇರ್ತಕ್ಕಂಥ ಈ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವೇರ್ನೆಸ್ ತರಬೇಕು. ಅವೇರ್ನೆಸ್ ತರದ್ರ ಮುಖಾಂತರ ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅತಿಥಿ ಅವರು ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಕೆಲಸ ಮಾಡೋರು ಮಕ್ಕಳು ಏನಿರ್ತಾರೆ ಅವರಿಗೆ ಕೆಲಸ ಮಾಡಿದ ನಿಂದಿರಿಸ್ಬಿಟ್ಟು ಶಾಲೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಿದೆ. ನಾನು ವಿಶೇಷವಾಗಿ ಸುಮಾರು 22 ಜಿಲ್ಲೆಗಳಿಗೆ ನಾವು ಪ್ರವಾಸ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ DC-ಗಳಿಗೆ, SP-ಗಳಿಗೆ, CO-ಗಳಿಗೆ ನಮ್ಮ ಇಲಾಖೆ ಜೊತೆಗೆ ಸುಮಾರು 11 ಇಲಾಖೆಗಳು ಸೇರಿ ಈ ಒಂದನ್ನ ಬಾಲ ಕಾರ್ಮಿಕರ ಪದ್ಧತಿ ಏನಿದೆ ಇದಕ್ಕೆ ವಿರೋಧವಾಗಿ ನಾವು ಆಕ್ಟ್ ಏನಿದೆ ಎಲ್ಲ ಸುಮಾರು 11 ಇಲಾಖೆಗಳ ಈ ಒಂದೇನು ಟಾಸ್ಕ್ ಫೋರ್ಸ್ ಕಮಿಟಿ ಇದೆ ಇದು ಜಾಗೃತ ಪಡಿಸಬೇಕಂತ ಹೇಳಿ ಸರ್ಕಾರದ ಗೈಡ್ಲೈನ್ಸ್ ಇದೆ. ಅದ್ರ ಜೊತೆಗೆ ನಾನು ಪ್ರತಿ ಸರಿಗೂ ಎಲ್ಲ DC-ಗಳಿಗೆ, CO-ಗಳಿಗೆ ಯಾಕೆ ಹೇಳ್ತಾ ಇದ್ದೆ, ನೀವು SP-ಗಳಿಗೆ ವಿಶೇಷವಾಗಿ ನೀವು ಮುತುವರ್ಜಿ ವಹಿಸಿದ್ರೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಅವೇರ್ನೆಸ್ ಆಗುತ್ತೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಪುನಃ ಮತ್ತೊಮ್ಮೆ ಕರ್ನಾಟಕದ ಎಲ್ಲ DC-ಗಳಿಗೆ, CO-ಗಳಿಗೆ, SP-ಗಳಿಗೆ ನನ್ನ ಮನವಿ ಇದೆ, ಇದನ್ನ ವಿಶೇಷವಾದಂತ ಕಾರ್ಯಕ್ರಮ, ಇದು ವರ್ಷಕ್ಕೊಂದ್ಸಲಿ ಮಾಡಿಬಿಡ್ತಕ್ಕಂಥ ಕಾರ್ಯಕ್ರಮ ಆಗಬಾರ್ದು. ಇದು 2 ತಿಂಗಳಿಗೊಂದ್ಸಲಿ ಜಾಗೃತ ಮೂಡಿಸಬೇಕು. ವಿಶೇಷವಾಗಿ ಔಟ್ಸ್ಕಟ್ಸ್ ನಲ್ಲಿ ಡಾಬಾಗಳು, ಸಣ್ಣ ಸಣ್ಣ ಮೆಕ್ಯಾನಿಕ್ ಶಾಪ್ಗಳು, ಚಿಕ್ಕ ಪುಟ್ಟ ಹೋಟ್ಲ್ಗಳಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸ್ಬಿಟ್ಟು ಅವೇರ್ನೆಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮ ವೇದಿಕೆ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ಆಮೇಲೆ ಐ ಆಮ್ ಪ್ರೌಡ್ ಟು ಸೇ ದಟ್ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಈ ಇರಾಡಿಕೇಶನ್ ಪ್ಲಾನ್ ನ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಈ ಒಂದು ಏನಿದೆ, ಈ ರಿವೀಲ್ ಇದೆ, ಈ ಒಂದು ಸೊಸೈಟಿನಲ್ಲಿ ಇದನ್ನ ಇರಾಡಿಕೇಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಪ್ಲಾನ್ ಮಾಡಿ ಅನುಷ್ಠಾನ ಮಾಡ್ತಾ ಇದೆ ಅಂತ ತಮ್ಮ ಗಮನಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಸುಮಾರು ನಾವು 3 ವರ್ಷದಲ್ಲಿ 1,22,213 ನಾವು ರೇಡ್ಗಳನ್ನ ಮಾಡಿದ್ದೇವೆ. ಅದರ ಜೊತೆಗೆ ಸುಮಾರು 2,084 ಮಕ್ಕಳನ್ನ ಏನೋ ಚೈಲ್ಡ್ ಲೇಬರ್ ಅಂತ ನಾವೇನ್ ಹೇಳ್ತೀವಿ ಅವ್ರನ್ನ ಗುರುತಿಸಿ ಪತ್ತೆ ಹಚ್ಚಿ ಅವರಿಗೆ ರಿಹಾಬಿಲಿಟೇಷನ್ ಸೆಂಟರ್ಗೂ ಕಳಿಸಿದ್ದೇವೆ. ಸುಮಾರು 705 ಜನದ ಮೇಲೆ JMFC ಕೋರ್ಟ್ ಮೇಲೆ ಕೇಸ್ ಇದೆ. 34 ಲಕ್ಷ ರೂಪಾಯಿ ಬಂದಿದೆ. ದುಡ್ಡು ಬಂದಿರತಕ್ಕಂಥದ್ದು ಕೇಸ್ ಆಗಿರ್ತಕ್ಕಂಥದ್ದು ಏನು ಜಂಬ ಕೊಡ್ಸ್ಕೊಳ್ತಕ್ಕಂಥದ್ದಲ್ಲ. ಮೊದಲನೇ ಬಾರಿಗೆ ಕೇಸ್ ಆಗಬಾರ್ದು, 2ನೇ ಬಾರಿಗೆ ಇಂತ ಇಲ್ಲಿ ಕೇಸ್ ಕಾಣಕೂಡದು ಅಂತಕ್ಕಂಥ ನಮ್ಮ ಗುರಿ ಏನಿದೆ ಅದನ್ನ ಮುಟ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಮ್ದು ಒಂದು 24/7 ನಮ್ದೊಂದು ಹೆಲ್ಪ್ ಲೈನ್ ಇದೆ. 1098 ನಮ್ಮ ಫ್ರೀ ಹೆಲ್ಪ್ ಲೈನ್ ನಂಬರ್ ಇದೆ. ಸೆಕ್ರೆಟರಿ ಅವರು ಇಲ್ಲೇ ಇದ್ದಾರೆ, ಕಮಿಷನರ್ ಇಲ್ಲೇ ಇದ್ದೀರಿ. ನೀವು ದಯಮಾಡಿ ಇದು ಜಿಂಗಲ್ಸ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ FM ರೇಡಿಯೋ ಆಗಿರ್ಬೋದು ಅಥವಾ NGOsಗಳನ್ನ ಪ್ರತಿ 2 ತಿಂಗಳಕ್ಕೊಂದ್ಸಲಿ ಇದನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಜನಕ್ಕೆ ಈ ನಂಬರ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. 1098 ನಾವು ಪ್ರೆಸ್ ಮಾಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ ನಮಗೆ ಇಟ್ ಹ್ಯಾಸ್ ಟು ಹ್ಯಾವ್ ಮೋರ್ ಅವೇರ್ನೆಸ್, ಇಟ್ ಹ್ಯಾಸ್ ಟು ರೀಚ್ ದ ಲಾರ್ಜರ್ ಆಡಿಯನ್ಸ್ಗೆ ರೀಚ್ ಆಗ್ಲಿಕ್ಕೆ ನಾವು ನಮ್ಮ ಇಲಾಖೆಯವರು ಈ ನಂಬರ್ನ ಸಮರ್ಪಕವಾಗಿ ಜಾಸ್ತಿ ಜನರಿಗೆ ಮುಟ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕೊನೆಯದಾಗಿ ಇವತ್ತು ಸ್ಲೋಗನ್ ಇದೆ, ನಮ್ಮ ಸ್ನೇಹಿತರು ಏನಮ್ಮ ಹೆಸರು ಮಂಜುಳಾ ಅವರು ಸ್ಲೋಗನ್ ಹೇಳಿದ್ದಾರೆ. ಅದ್ರ ಸ್ಲೋಗನ್ ಜೊತೆಗೆ ಇವತ್ತು ಚೈಲ್ಡ್ ಲೇಬರ್ ಏನಿದೆ ಅವನಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಲರ್ನಿಂಗ್ ಇಂಪಾರ್ಟೆಂಟ್, ನಾಟ್ ಪ್ರೊವೈಡಿಂಗ್ ಎ ಜಾಬ್. ಸೊ ನಾವೆಲ್ಲರೂ ಯಾವುದೇ ಒಬ್ಬ ಚೈಲ್ಡ್ ನ ಕೆಲಸ ಕೊಡಿಸ್ತಕ್ಕಂಥದ್ದು ನಮಗೆ ಮುಖ್ಯ ಅಲ್ಲ,
ಅವನಿಗೆ ಚೈಲ್ಡ್ಹುಡ್ ಕೊಡಿಸ್ತಕ್ಕಂಥದ್ದು ಮುಖ್ಯ. ಬರೀ ಓದೋದಿದೆ ಇದೆ, ಆದ್ರೆ ದ ಚೈಲ್ಡ್ ಹೂ ಇಸ್ ದೇರ್, ಯಾವ ಅಡೋಲೆಸೆಂಟ್ ಚೈಲ್ಡ್ ಆಗಿರ್ಲಿ ಅಥವಾ ಚೈಲ್ಡ್ ಇರ್ತಕ್ಕಂಥವ್ರು ನಾವೇನ್ ಹೇಳ್ತೀವಿ, ಬಾಲ್ಯ ಕಾರ್ಮಿಕರಂತ ನಾವೇನ್ ಹೇಳ್ತೀವಿ, ಅವರಿಗೆ ಚೈಲ್ಡ್ಹುಡ್ ಕೊಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಎಜುಕೇಶನ್ ಇಸ್ ಇಟ್ಸ್ ದೇರ್, ಬಟ್ ಇಸ್ ಆ ಏಜ್ ನಲ್ಲಿ ಆ ಚೈಲ್ಡ್ಹುಡ್ ನ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದ ಜೊತೆಗೆ ಎಲ್ಲ ಸಾರ್ವಜನಿಕರು ಸೇರಿ ಆ ಒಂದು ಕೆಲಸವನ್ನು ನಾವು ಮಾಡಬೇಕಂತ ತಮ್ಮಲ್ಲಿ ಕಳ್ಕಳಿ ಮನ್ ಮಾಡ್ಕೊಳ್ತಾ, ಇಟ್ಸ್ ಟೈಮ್ ಟು ವರ್ಕ್ ಫಾರ್ ದಮ್, ನಾಟ್ ಟು ಟೇಕ್ ವರ್ಕ್ ಫ್ರಮ್ ದಮ್. ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೆ ಈ ವಯಸ್ಸಿನಲ್ಲಿ, ಆಟ ಆಡತಕ್ಕಂಥ ವಯಸ್ಸಿನಲ್ಲಿ, ಓದ್ತಕ್ಕಂಥ ವಯಸ್ಸಿನಲ್ಲಿ ಅವರಿಂದ ದುಡಿತಕ್ಕಂಥ ಅಪೇಕ್ಷೆ ನಾವು ಮಾಡಬಾರ್ದಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಮಗದೊಮ್ಮೆ ಇರ್ತಕ್ಕಂಥ ಎಲ್ಲ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ DC-ಗಳಿಗೆ, SP-ಗಳಿಗೆ, CO-ಗಳಿಗೆ ಮನವಿಯನ್ನು ಮಾಡತಕ್ಕಂಥದ್ದು, ದಯಮಾಡಿ ಈ ನಮ್ಮ ಬಾಲ ಕಾರ್ಮಿಕರ ಪದ್ಧತಿ ಏನಿದೆ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಹೊರವಡಿಸ್ತಕ್ಕಂಥ ಕೆಲಸ, ಮುಗಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ, ಮಾರ್ಗದರ್ಶನ ಕೂಡ ನೀಡಿದ್ದಾರೆ. ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಏನು ನಾವು ಮಾತನಾಡ್ತಾ ಇದೀವಿ, ಎವ್ರಿ ಸೆಕೆಂಡ್ ಮಂತ್ ಅಂದ್ರೆ ಇವತ್ತಿನಿಂದ ಎರಡೆರಡು ತಿಂಗಳಕ್ಕೊಮ್ಮೆ ನಾವು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು ನಾವೆಲ್ಲ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಬಂದಿರತಕ್ಕಂಥ ಮುದ್ದು ಮಕ್ಕಳಿಗೆ, ಎಲ್ಲ NGO-ಗಳಿಗೆ, ಎಕ್ಸ್ ಆರ್ಮಿ ಅವರು, ಆರ್ಮಿ ಪೀಪಲ್ ಆಲ್ಸೋ ಹ್ಯಾವ್ ಕಮ್ ಹಿಯರ್. ಫ್ರಮ್ ಮೈ ಬಾಟಮ್ ಆಫ್ ದ ಹಾರ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಿಮಗೆ ಒಂದು ಜವಾಬ್ದಾರಿ ಇದೆ. ಸಮಾಜ ಬದಲಾವಣೆ ಆಗ್ಬೇಕಾಗಿದ್ರೆ ಬರೀ ಸರ್ಕಾರಗಳಿಂದ ಮಾತ್ರ ಅಲ್ಲ. ಇಫ್ ಅಟ್ ಆಲ್ ಯು ಹ್ಯಾವ್ ಟು ಚೇಂಜ್ ದ ಸೊಸೈಟಿ, ಫಸ್ಟ್ ಆಫ್ ಆಲ್ ವಿ ಫೀಲ್ ದಟ್ ವಿ ಶುಡ್ ಚೇಂಜ್ ಅವರ್ ಸೆಲ್ಫ್. ನಾವು ಸಮಾಜನ ಒಂದು ಬದಲಾವಣೆ ಮಾಡಬೇಕಾಗಿದ್ರೆ ನಮ್ಮಷ್ಟಿಗೆ ನಾವು ಬದಲಾವಣೆ ಆದ್ರೆ ಮಾತ್ರ ಸಮಾಜ ಬದಲಾವಣೆ ಆಗಿರ್ತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ನಿಮಗೆಲ್ಲ ಒಳ್ಳೇದಾಗ್ಲಿ, ನೀವು ಸೇರಿ ಒಳ್ಳೆ ಸಮಾಜ ಕಟ್ಟತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.